ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಇದ್ದೀನಿ. ಅದೇ ರೀತಿ ನೋಡಿ, ಮಳೆಗಾಲ ಪ್ರಾರಂಭವಾಗಿದೆ. ಆಲ್ಮೋಸ್ಟ್ ಒಂದು ತಿಂಗಳಿಂದ ಮಳೆನೇ ಇದ್ದಿಲ್ಲ. ಏನೋ ಮೊನ್ನೆಯಿಂದ ಈ ವಾರದಿಂದ ತುಂಬ ಮಳೆ ಹೊಡಿತಾ ಇದೆ. ದಯವಿಟ್ಟು ನಿಮ್ಮ ಮರಿಗಳನ್ನು ಮಳೆಯಲ್ಲಿ ತುಂಬ ಕೇರ್ ಮಾಡಿ. ಯಾವ ರೀತಿಯಾಗಿ ಕೇರ್ ಮಾಡಬೇಕು, ಕುರಿಗಳನ್ನು ಯಾವ ಜಾಗದಲ್ಲಿ ಕಟ್ಟಿದರೆ ಸೇಫ್ ಇರ್ತಾವೆ ಅಂತಕ್ಕಂಥ ಮಾಹಿತಿನ ಕೊಡ್ತಾ ಇರ್ತೀನಿ. ಮತ್ತೊಂದು, ನಮ್ಮ ರೂಮಲ್ಲಿ ಇವತ್ತು ಎಂಟಲ್ಲಾಗಿರ್ಬೋದು ಮತ್ತು ಅದೇ ರೀತಿ 4 ಹಲ್ಲು, ಅದೇ ರೀತಿ 6 ಹಲ್ಲು ಟಾಪ್ ಆ್ಯಂಡ್ ಟಾಪ್ ಕುರಿಗಳು 4 ಲಕ್ಷ ಕೊಟ್ಟು ತಗೊಂಬಂದಿರ್ತಕ್ಕಂಥ ಕುರಿಗಳು ಕೂಡ ಇವತ್ತು ನಮ್ಮ ರೂಮಿಗೆ ಬಂದಿರ್ತಾವೆ. ದಯವಿಟ್ಟು ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ರೂಮಲ್ಲಿ ಇವತ್ತು ಯಾವ ರೀತಿಯಾದ ಕುರಿಗಳು ಬಂದಿದ್ದಾವೆ ಅಂತಕ್ಕಂಥ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಇದು ಒಂದು 6 ಹಲ್ಲು ಕುರಿ. ನೋಡಿದ್ರೆ ನೀವು ನಿಜ ಯಾರೂ ಬಿಡಲ್ಲ, ಹಂಗೈತೆ ಕುರಿ. ಇದು 4 ಹಲ್ಲಲ್ಲಿ ಒಂದು ಕಣ ಆಗಿದೆ ಮತ್ತು 2 ಹಲ್ಲಲ್ಲೂ ಕಣ ಆಗಿದೆ. 6 ಹಲ್ಲಿಗೆ ಬಂದು ಒಂದು 3 ತಿಂಗಳಾಗಿದೆ. ಕುರಿ ಮಾತ್ರ ರೆಡಿ ಇದೆ. ಯಾರಿಗಾದ್ರೂ ಬೇಕಾದರೆ ಮಾತ್ರ ಕಾಲ್ ಮಾಡಿ. ವಿಡಿಯೋ ಪಾಡಿಯೋ ನನ್ನ ಹತ್ರ ಮಾತ್ರ ಇಲ್ಲ, ನಾನು ಕುರಿ ನೋಡೇ ತೊಗೊಂಬಂದಿದ್ದು. ಇದನ್ನು ಗಿಡ್ಡಿ ಸೈಜು ನಂಬರ್ 1 ಕುರಿ ಮಾತ್ರ 6 ಹಲ್ಲಿಗೆ ಬಂದಿದೆ. ಕುರಿ ಒಂದು 3 ತಿಂಗಳು ಲೆಕ್ಕಕ್ಕಿದೆ, ರೆಡಿ ಇದೆ ನೋಡಿರಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡಿ. ಕುರಿ ಮಾತ್ರ ಭಯಂಕರ ದೊಡ್ಡ ಸೈಜು, ಭಯಂಕರ ದೊಡ್ಡ ಸೈಜ್ ಕುರಿ. ಬೇಕಾದವ್ರು ಮಾತ್ರ ಕಾಲ್ ಮಾಡಿ. ಇದೇ ರೀತಿ ನೋಡಿ, ಇದು ಒಂದು 8 ಹಲ್ಲು. ಇದ್ರದ್ದು ವೀಡಿಯೋಸ್ ಎಲ್ಲ ಸಿಗ್ತಾವೆ. ಅದಕ್ಕೆ ನಾನು ಹೇಳಿದ್ದು ಕೇಳ್ತಾನೆ ಗೊತ್ತಿಲ್ಲ, ಎದ್ದು ನಿಲ್ತದೆ ನೋಡಿ, ಎಲ್ಲರೂ ನೋಡ್ತಾರೆ ಅಂತ. ಇದೇ ರೀತಿ ಇದು ಒಂದು 8 ಹಲ್ಲು. ಬೇಕಾದವ್ರು ಮಾತ್ರ ದಯವಿಟ್ಟು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕಾಲ್ ಮಾಡಿ. ಅದೇ ರೀತಿ ನೋಡಿ, ಇದು ಒಂದು 8 ಹಲ್ಲು. ಇದೂ ಚೆನ್ನಾಗಿದೆ ಕುರಿ. ಇದು ಚೆನ್ನಗಿರಿಗಿರ್ಬೋದು ಮೋಸ್ಟ್ಲಿ. ಕುರಿ ಚೆನ್ನಾಗಿ ಆಡಿದೆ ಅಂತ ಹೇಳಿದರು. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು 4 ಹಲ್ಲು ಕುರಿ. ಗಿಡ್ಡಿ ಸೈಜ್. ಇದೂ ಕೂಡ ಚೆನ್ನಾಗಿದೆ. ಇದು 8 ಹಲ್ಲು ಆಟಕ್ಕೆ ತುಂಬ ಚೆನ್ನಾಗೈತೆ ನೋಡಿರಿ. ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿ ಇದು ಮೋಳಿ ಕಡ್ಲ. ಇದೂ ಚೆನ್ನಾಗೈತಿ. ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ಟು ಹಾಕಿ ನೋಡೋಣ. ನೋಡಿ, ಇದು 4 ಹಲ್ಲು ಕುರಿ. ಸೈಜಿಗಿದು ಚೆನ್ನಾಗಿದೆ. ಇದ್ರದ್ದು ಆಡಿರೋ ವೀಡಿಯೋಗಳು ಸಿಗ್ತಾವೆ. ಇದು ಜಾಸ್ತಿ ಹೊರಗಡೆ ಆಟ ಆಡಿಸಿರೋದು, ಕಣದಲ್ಲಿ ಆಡಿಸಿಲ್ಲ. ಕಣಕ್ಕೆ ಬೇಕಾದರೆ ನೀವು ಹಾಕ್ಕೋಬೋದು, ನಿಮ್ಮ ಮನೆ ಬರ. ಕುರಿ ಮಾತ್ರ ತುಂಬ ಚೆನ್ನಾಗೈತಿ. ಸೈಜ್ ಎಲ್ಲ ತುಂಬ ಚೆನ್ನಾಗೈತಿ. ಆಟಕ್ಕೆ ನೀಟ್ ಐತಿ. ಅದೇ ರೀತಿ ನೋಡಿ, ಇದು ಒಂದು 8 ಹಲ್ಲು. ಇದು ಮೀಡಿಯಮ್ ಸೈಜು. ಇದು ಕೂಡ ಚೆನ್ನಾಗಿದೆ ಆಟ. ಬೇಕಾದವ್ರು ಮಾತ್ರ ಕಾಲ್ ಮಾಡ್ಕೊಳ್ಳಿ. ಬೇಕಾದವ್ರು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಹಾಕಿ ನನಗೆ ನೋಡೋಣ. ಅದೇ ರೀತಿ ಇದು ನಮ್ಮ ಹಳೆಯಾಗೆ ವ್ಯಾಪಾರ ಆಗಿತ್ತು ಕುರಿ. ಅವನಿಗೆ ಕೊಡ್ಬೇಕಂತಂದು ಇದ್ವಿ. ಮತ್ತು ಅವನ ಎಜುಕೇಷನ್ಗೆ ಸಮಸ್ಯೆ ಆಕತಿ ಅಂತಂದು ಮತ್ತೆ ನಾವೇ ಬೇಡ ಅಂತಂದು ಹೇಳಿದ್ವಿ. ಭಾಳ ಜನ ಕೇಳಿದ್ರಿ ಇದನ್ನು. ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿ ಹಾಕಿದಾಗ ಬೇಕಣ್ಣ ಕೊಡ್ರಿ ಅಂತಂದು ನಾವು ಕೊಟ್ಟಿದ್ದಿಲ್ಲ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಒಂದು ಕಣ ಫಸ್ಟ್ ಆಗೈತೆ ಕುರಿ. ಇದು ತುಂಬ ಚೆನ್ನಾಗೈತೆ ನೋಡಿರಿ, ಫಸ್ಟ್ ಆಗೈತೆ. ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ. ಜಬರ್ದಸ್ತ್ ಐತೆ ಕುರಿ ಮಾತ್ರ. ಇದು ಕೊಡಲ್ಲ ಅಂತಂದು ಹೇಳಿದ್ವಿ. ಭಾಳ ಜನ ಕಾಲ್ ಮಾಡಿ ಕೇಳಿದ್ರಿ. ಆದರೆ ಇದೇ ಸಮಸ್ಯೆ. ಸುಮ್ಮನೆ ಎಜುಕೇಷನ್ಗೆ ತೊಂದರೆ ಆಗ್ಬಾರ್ದು, ಮೆಸೋದು ಪಾಸೋದು ಸಮಸ್ಯೆ ಆಗ್ತದೆ ಮತ್ತೆ ನಾನೇ ವಾಪಸ್ ಹಾಕೊಂಬಂದಿನಿ ಕುರಿ. ಇದೇ ರೀತಿ ಇದು ಒಂದು 8 ಹಲ್ಲು. ಇದು ಗುಂಡ್ಯ ಗೊತ್ತಿರ್ಬೇಕು ಯಾರಿಗಾದ್ರು. ಇದೂ ಕುರಿ ತುಂಬ ಚೆನ್ನಾಗೈತಿ. ಅದೇ ರೀತಿ ಇದು ಒಂದು ಕಣ ಫಸ್ಟ್ ಆಗೈತೆ ಸ್ನೇಹಿತರೆ. ಇದೂ ಒಂದು ಕಣ ಫಸ್ಟ್ ಆಗೈತೆ. ಇದ್ರದ್ದು ವೀಡಿಯೋಸ್ ಫೋಟೋಸ್ ಎಲ್ಲ ಸಿಗ್ತಾವೆ. ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿ ನೋಡಿ, ಇದು ಹುಬ್ಳಿದ ಮರಿ ಶಾಬಾಸ್ ನ್ಯೂ ಸ್ಟಾರ್. ಅವ್ರ ಹತ್ರ ನಾವು 90,000 ಕೊಟ್ಟು ತಗೊಂಬಂದಿದ್ವಿ ಕುರಿ. 2 ಹಲ್ಲಲ್ಲಿ ಒಂದು ಕಣ ಫಸ್ಟ್ ಆಯ್ತು ಕುರಿ. ಇದು ಬೇಕಾದರೆ ಶಾಬಾಸ್ ನ್ಯೂ ಸ್ಟಾರ್ ಮಾಲೀಕರದಾರಲ್ಲ, ಅವ್ರಿಗೆ ಕೇಳ್ಬಂದು ನೀವು ಫೋನ್ ಹಚ್ಚಿ ಕೇಳ್ಕೊಳ್ಳಿ. ಕುರಿ ಹೆಂಗಾಡಿದೆ, ಹೆಂಗಿಲ್ಲ, ಏನು ಎತ್ತ ಅಂತಂದು. ಕುರಿ ಮಾತ್ರ ಇವಾಗ 4 ಹಲ್ಲಿಗೆ ಬಂದು ಒಂದು 2 ತಿಂಗಳಾಗಿದೆ. ಇದು ಒಂದು 2 ಕಣ ಆಗಿದೆ. 2 ಕಣ ಫಸ್ಟ್ ಆಗಿದೆ. ಒಳ್ಳೆ ಕುರಿ ಕೂಡ ಫಸ್ಟ್ ಆಗಿದೆ. ಇದ್ರದ್ದು ಫೋಟೋಸ್ ವೀಡಿಯೋ ಸಿಗ್ತದೆ. ನಾನು ತೊಗೊಂಬಂದು 90,000ಕ್ಕೆ. ಅದು ಬೇಕಾದರೆ ಶಾಬಾಸ್ ನ್ಯೂ ಸ್ಟಾರ್ ಮಾಲೀಕರು ಹುಬ್ಳಿ, ಅವರಿಗೆ ಕಾಲ್ ಮಾಡಿ ಕೇಳ್ಕೊಬೋದು. ಆಟಕ್ಕೂ ತುಂಬ ಚೆನ್ನಾಗೈತೆ ಕುರಿ. ಇರಲಿ ಅಂತ ನಾನು ಇಟ್ಟಿದ್ದೀನಿ. ನೋಡೋಣ, ಯಾರಿಗಾದ್ರೂ ರೇಟ್ ಬಂದರೆ ಕೊಡ್ತೀನಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು ಬೆಣ್ಣೆಪೇಟೆ ಜೀವನ ರಥ ಟಗರಿನ ಮಾಲೀಕರದ್ದು. ಇದು ಕುರಿ ಸೈಜು ಗಡ್ಡಿ ತುಂಬ ಚೆನ್ನಾಗೈತಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಇದೇ ನೋಡಿ 4 ಲಕ್ಷ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಇದೆ ನಮ್ಮ SS ಬಾಬು ಅವ್ರು ಬಂದಿರ್ತಾರೆ ಕುರಿನ. ಇದು ಕಂಟಿನ್ಯೂ ನಂಬರ್ನಾಗೆ ಇತ್ತು ಕುರಿ. ಈಗ ನಾವು ತೊಗೊಂಬಂದಿದ್ದೀವಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ನಾವು 4 ಲಕ್ಷಕ್ಕೆ ತೊಗೊಂಬಂದಿದ್ದೀವಿ. 4 ಲಕ್ಷನ ಕೊಡ್ರಿ ಅಂತ ಕೇಳಲ್ಲ. ಏನೋ ನಿಮ್ಮ ಪ್ರೀತಿ ವಿಶ್ವಾಸ ನಿಮಗೆ ಎಲ್ಲಿಗೆ ನಡೀತದೆ ಅಲ್ಲಿ ಕೇಳ್ಕೊಳ್ಳಿ. ಕುರಿ ಮಾತ್ರ ಇದು ತಂದಿರೋದು ನಿಜ. ನೀವು ಈ ಕುರಿ ಹಳೆ ಓನರು ಬಾಗಲಕೋಟೆಯಲ್ಲೇ ಇರೋದು. ಬೇಕಾದ್ರೆ ವಿಚಾರಿಸ್ಕೊಳ್ಳಿ. ಕುರಿದು ಪೂರ್ತಿ ವೀಡಿಯೋ ಹಾಕಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ.
ನಮ್ಮ ಎಸ್ ಬಾಬು ಹರಿಹರ ಅವ್ರು ತೊಗೊಂಬಂದಿರ್ತಾರೆ ಕುರಿದನ. ಅವ್ರದ್ದು ಏನೋ ಕಟ್ಟಕ್ಕೆ ಮೊನ್ನೆ ಒಂದು ಕುರಿ ತೊಗೊಂಬರ್ತಾರೆ 5,55,000 ಕೊಟ್ಟು, ಜೋಗಿ ಅಂತ. ಅಲ್ಲಿ ಕಟ್ಟಕ್ಕೆ ಜಾಗ ಇಲ್ಲಿದ್ದಕ್ಕೆ ನಮಗೆ ಕೊಟ್ಟಿರ್ತಾರೆ ಕುರಿನ. ಇದು ಕೂಡ ಒಳ್ಳೆ ಕುರಿ, ದೊಡ್ಡ ರೇಟ್ ಬಂದರೆ ಕೊಡ್ತೀನಿ ಕುರಿದನ್ನು. ಅದೇ ರೀತಿ ಸ್ನೇಹಿತರೆ, ಇದು ಏಳ್ಡಲಲ್ಲಿ ನಾನೇ ತೊಗೊಂಬಂದಿದ್ದೆ. ಏಳ್ಡಲಲ್ಲಿ ಕಣ ಆಗಿತ್ತು ಇದು ಕುರಿ. ನವನಗರದಿಂದ ನಮ್ಮ ನವನಗರ ಆನಂದ್ ಅವ್ರು ಕೊಡಿಸಿದ್ರು ಇದು ಕುರಿ ಏಳ್ಡಲಲ್ಲಿ. ಇದನ್ನೇ ನಾನು 1 ಲಕ್ಷಕ್ಕೆ ತೊಗೊಂಬಂದಿದ್ದೆ ಕುರಿನ. ನಮ್ಮ ಬಾಬಣ್ಣರು ಇದ್ರಲ್ಲ, ಈ ಕುರಿನ 2 ಲಕ್ಷಕ್ಕೆ ಒಯ್ದಿದ್ರು. ಕಣ ಗ್ಯಾರಂಟಿ ಕೇಳಿಬಿಟ್ಟು ಕುರಿ ಒಯ್ತಾರೆ. ಕುರಿ ಮಾತ್ರ ಟಾಪ್ ಆಟ ಆಡಿ 2 ಲಕ್ಷ ಕೊಟ್ಟು ಒಯ್ದಿರ್ತಾರೆ. ಇಲ್ಲ ದಾದಾ, ನಾನು 1 ಲಕ್ಷ ಕೊಟ್ಟು ತೊಗೊಂಬಂದಿದ್ದೀನಿ, ಕುರಿ ಕೊಡೋಲ್ಲ ಅಂತ ನಾನು ಭಾಳ ಇದು ಮಾಡ್ತೀನಿ. ಆದರೆ ಅವರು ಭಾಳ ಇಷ್ಟ ಆಗಿರೋದ್ರಿಂದ 2 ಲಕ್ಷ ಕೊಟ್ಟು ಕುರಿ ಒಯ್ದಿರ್ತಾರೆ. ಕುರಿ ಮಾತ್ರ ಆಟಕ್ಕೆ ಮಾತ್ರ ಭಾಳ ಮಂಡ. ಈಗ ಒಂದು 2 ತಿಂಗಳಾಗಿದೆ, 8 ಬಂದು ಕುರಿ. ಇದು ಮಾತ್ರ ಟಾಪ್ ಕುರಿ. ನಾನು ನೋಡಿದಾಗ ಒಂದು 70-80 ಹೊಡ್ತಾ ಹೋಗೋಲ್ಲ. ಈಗ ಒಂದು 2 ತಿಂಗಳಾಗಿದೆ ಕುರಿ. ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿ ಇದು ಒಂದು ಎಂಟಲ್, ಇದೂ ನಮ್ಮ ವಸಂತ್ ಅಂತ ಅವ್ರದ್ದು ಕುರಿ. ತುಂಬ ಚೆನ್ನಾಗೈತಿ, ಆಟಕ್ಕೂ ಚೆನ್ನಾಗೈತಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಇದ್ರೆ ಹೊರಗಡೆ ಆಡಿರೋ ವೀಡಿಯೋಸು ಫೋಟೋಸು ಸಿಗ್ತಾವೆ. ಚೆನ್ನಾಗೈತೆ, ಸೈಜ್ ಗೀಜ್ ಎಲ್ಲ ತುಂಬ ಚೆನ್ನಾಗೈತೆ ಕುರಿ. ಅದೇ ರೀತಿ ಇದು ಒಂದು ನೋಡಿರಿ, ಇದು ಒಂದು ಆರಲ್. ಇದ್ರದ್ದು ವಿಡಿಯೋ ಇಲ್ಲ. ಕುರಿ ಮಾತ್ರ ಚೆನ್ನಾಗೈತೆ, ಆಟಕ್ಕೆ ಗೀಟಕ್ಕೆಲ್ಲ. 3 ರೌಂಡ್ 4 ರೌಂಡ್ ಆಡಿರೋ ವೀಡಿಯೋಗಳು ಸಿಗ್ತಾವೆ ಇದ್ರವು. ಸೈಜ್ ಮಾತ್ರ ಭಾಳ ದೊಡ್ಡ ಸೈಜು ಆರಲ್. ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿ ಇದು ಒಂದು 4 ಬಂದು 25 ದಿವಸ ಆಗೈತೆ ನೋಡಿರಿ. 4 ಬಂದು 25 ದಿವಸ ಆಗೈತೆ. ಬರೀ 25 ದಿವಸ ಆಗೈತೆ. ಎಡಲಲ್ಲಿತ್ತು, ಎಡಲಲ್ಲಿ ಚೆನ್ನಾಗಿ ಕಣ ಗಿಡ ಮಾಡಿದೆ. ಕಣ ಆಗಿರೋ ಫೋಟೋಸ್ ವೀಡಿಯೋಸ್ ಎಲ್ಲ ಇದು. 4 ಬಂದು 25 ದಿವಸ ಆಗೈತೆ. ಭಾಳ ದೊಡ್ಡ ಸೈಜು. ಬೇಕಾದವ್ರು ಮಾತ್ರ ಕಾಲ್ ಮಾಡಿ. ಅದೇ ರೀತಿಯಾಗಿ ದಯವಿಟ್ಟು ನಾನು ವೀಡಿಯೋ ಮಾಡಿರ್ತೀನಿ. ವೀಡಿಯೋದಲ್ಲಿ ಈ ಕುರಿ 4 ಲಕ್ಷ ಅಂತ ಹೇಳಿರ್ತೀನಿ. ಅಷ್ಟಕ್ಕೆ ತೊಗೊಂಬಂದಿದ್ರು, ನಾವು ತೊಗೊಂಬಂದಿದ್ದೀವಿ ಅಂತ ಹೇಳ್ತೀನಿ. ಈ ಕುರಿನ 2 ಲಕ್ಷಕ್ಕೆ ತೊಗೊಂಡೋಗಿದ್ರು, ತೊಗೊಂಬಂದಿದ್ದೀವಿ ಅಂತ ಹೇಳ್ತೀವಿ. ಅಣ್ಣ ನಾವು ಬಡವರು ಬಗ್ಗರು ಕುರಿ ಹೆಂಗೆ ಕಟ್ಟಬೇಕಣ್ಣ, ನೀನು ಹಿಂಗೆಲ್ಲ ರೇಟ್ ಹೇಳಿರಿ ಅಂತಂದು ಕೆಲವೊಬ್ರು ಕಮೆಂಟ್ ಮಾಡ್ತಾಯಿದ್ದೀರಾ. ನಾನು ಹೇಳೋದು ತಿಳ್ಕೊಳ್ಳಿ. ಫಸ್ಟು ಕುರಿನ ಬಡವರು ಯಾವುದೇ ಕಾರಣಕ್ಕೂ ಕಟ್ಟಬೇಡಿ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಅದನ್ನೇ ಹೇಳೋದು. ನೀವು ಕಟ್ಟಬೇಕಂದ್ರೆ ಮಾರ್ಕೆಟಿಗೆ ಹೋಗಿ ಒಂದು 22,000 ಇಲ್ಲ 18,000 ಒಂದು ಕತ್ತಿರಾಗಿರೋವು 2 ಕತ್ತಿರಾಗಿರೋವು ನೀಟಾಗಿರೋ ಕುರಿಗಳು ಸಿಗ್ತಾವೆ. ಅಂಥವು ತಗೊಂಬಂದು ಕಟ್ಕೊಳ್ಳಿ. ಗೊತ್ತಿದ್ರಾ? ದುಡ್ಡು ಇದ್ದಂಥವ್ರಿಗೆ ಏನಪ್ಪ ಕಟ್ಟಿ ಮಾಡಿ ಅವನ್ನೆಲ್ಲ ಚಾಕ್ರಿ ಮಾಡೋಕ್ಕಾಗಲ್ಲ. ರೆಡಿ ಇರೋ ಕುರಿನ ಇಷ್ಟಕ್ಕೊಂದು ರೊಕ್ಕ ಕೊಟ್ಟು ತಗೊಂಬಂದು ಅವ್ರು ಆಡಿಸ್ತಿರ್ತಾರೆ. ಅಂಥವ್ರು ಯಾರಾದರೂ ಇದ್ದರೆ ತಗೊಂಡು ಕಟ್ಕೊಂತಾರೆ. ಅದು ಬಿಟ್ಟು ದಯವಿಟ್ಟು ನಾವು ಬಡವ್ರಣ, ನೀವು 4 ಲಕ್ಷ 3 ಲಕ್ಷ ಹೇಳಿದರೆ ಬಡವ್ರು ಹೆಂಗೆ ಕುರಿ ಕಟ್ಟಬೇಕು ಹಂಗೆ ಹಿಂಗೆ ಅಂತಂದರೆ ನೀವು ಕಟ್ಟಬೇಡ್ರಿ. ಇದನ್ನೈತಲ್ಲ, ನೀವು ಮಾರ್ಕೆಟಿಂದ 1 ಕತ್ತಿರಾಗಿರೋ 2 ಕತ್ತಿರಾಗಿರೋ ತಗೊಂಬಂದು ಅದನ್ನು ನೀವು 1 ವರ್ಷ ಮೇಯಿಸಿದರೆ ಇದೇ ಥರ ಹಾಕೋದು ಕುರಿ. ಗೊತ್ತಾಯ್ತು? ಇಷ್ಟೇ. ಈಗ ಅವ್ರ ಕೈಯಲ್ಲಿ ಅಷ್ಟಕ್ಕೊಂದು ಮಾಡೋಕ್ಕಾಗಲ್ಲ. ಹಂಗಾಗಿ ಅವ್ರು ಅಷ್ಟಕ್ಕೊಂದು ಇಷ್ಟ ಆಗಿರ್ತೈತೆ, ಆಟಕ್ಕೆ ಗಿಟಕ್ಕೆಲ್ಲ ಇಷ್ಟ ಆಗಿರ್ತೈತೆ. ಅಷ್ಟು ರೊಕ್ಕ ಕೊಟ್ಟು ಅವ್ರು ತಂದಿರ್ತಾರದು ಅವ್ರದ್ದು. ನಾವು ಹೇಳೋದು ತಪ್ಪು. ಈಗ ನಮ್ಮ ರೂಮಿಗೆ ಬಂದೈತಿ 4 ಲಕ್ಷದ್ದು ಐತೆ ಕುರಿ, 40,000 ಐತೆ. ಗೊತ್ತಾಯ್ತಾ? 40,000 ಐತೆ, 4 ಲಕ್ಷದ್ದು ಐತೆ ಕುರಿ. ಅವೆಲ್ಲ ಅದರದ್ದು ಆಟದ ಮೇಲೆ ಹೋಗ್ತಾ ಇರ್ತೈತಿ. ಅವ್ರು ಕೊಟ್ಟಿರ್ತಾರೆ. ನಾವು 4 ಲಕ್ಷನ ಕೊಡ್ರಿ ಅಂತಂದು ಹೇಳಲ್ಲ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಬಡವರು ಯಾವುದೇ ಕಾರಣಕ್ಕೂ ದೊಡ್ಡ ರೊಕ್ಕ ಹಾಕಿ ಕುರಿ ತರಬೇಡ್ರಿ. ಮತ್ತು ಬಡವ್ರ ಹತ್ರ ನೀವೇನಾದರೂ ಬಡವ್ರು ಆಗಿದ್ದು ನಿಮ್ಮ ಹತ್ರ ಒಳ್ಳೆ ಕುರಿ ಇದ್ದು ಯಾರಾದರೂ ಬಂದು ದೊಡ್ಡ ರೇಟಿಗೆ ಕೇಳಿದರೆ ದಯವಿಟ್ಟು ಕೊಟ್ಬಿಡಿ. ನಾನು ಇಷ್ಟಂತೂ ಹೇಳಬಲ್ಲೆ. ಯಾಕಪ್ಪ ಅಂದರೆ ಕುರಿ ಯಾವಾಗ ಆಡ್ತಾವೋ ಯಾವಾಗ ಓಡ್ತಾವೋ ಗೊತ್ತಿಲ್ಲ. ಇದನ್ನು ತಲೆಗೆ ಇಟ್ಕೊಂಡಿರಿ. ಇದನ್ನು ಮಾತ್ರ ತಲೆಗೆ ಇಟ್ಕೊಂಡಿರಿ ನೀವು. ಯಾವಾಗ ಆಡ್ತಾವೋ ಯಾವಾಗ ಓಡ್ತಾವೋ ಗೊತ್ತಿಲ್ಲ ಕುರಿಗಳು. ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಕುರಿ ದೊಡ್ಡ ರೇಟಿಗೆ ಕೇಳಿದ್ದಾರೆ ಅಂದರೆ ಕೊಟ್ಬಿಡಿ, ಇಟ್ಕೊಬೇಡಿ, ಕೊಟ್ಬಿಡಿ. ಕುರಿಗಳು ಸಿಗ್ತಾವು, ದುಡ್ಡು ಸಿಗೋಲ್ಲ. ಇದನ್ನು ತಲೆಗೆ ಇಟ್ಕೊಳ್ರಿ. ಕುರಿ ಫೀಲ್ಡಲ್ಲಿ ಯಾವುದೇ ಥರದ ಲಾಭ ಇಲ್ಲ. ಏನಿದ್ರು ನಾವು ಎಂಥ ಕುರಿ ಕಟ್ಟಿದ್ರೂ ಕೂಡ ಅದರಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಒಂದು ಹೆಸರು ಬಿಟ್ಟರೆ ಒಂದು ಖುಷಿ ಅಷ್ಟೇ. ಇಷ್ಟಂತೂ ಹೇಳಬಲ್ಲೆ. ದಯವಿಟ್ಟು ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಕುರಿಗಳಿದ್ರೆ ನಾವು ಎಕ್ಸ್ಚೇಂಜ್ಗೂ ಕೊಡ್ತೀವಿ, ತಗೊಳ್ಳಿ. ನಮ್ಮ ಹತ್ರ ನಿಮಗೆ ಏನಾದರೂ ಕುರಿಗಳು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದು ಹಾಕ್ರಿ, ಕೊಡ್ತೀವಿ. ಮತ್ತು ನಮ್ಮ ಹತ್ರ ಇದ್ದ ಕುರಿ ಎಲ್ಲ ಒಳ್ಳೆಯವೇ ಅನ್ಬೇಕು. ಕೆಲವೊಂದು ಆಡ್ತಾವೆ, ಕೆಲವೊಂದು ಓಡ್ತಾವೆ. ಕೆಲವೊಬ್ಬರು ಕಿರಣ್ ಕೊಟ್ಟಿದ್ದ ಕುರಿ ನಮ್ಮ ಹತ್ರ ಬೈಕ್ ಹೊಡಿತು, ಕಾರ್ ಹೊಡಿತು ಅಂತ ಖುಷಿ ಪಡ್ತಾರೆ. ಕೆಲವೊಬ್ಬರು ಕುರಿ ತಗೊಂಡೋಗಿರ್ತಾರೆ, ಓಡೋಗಿರ್ತಾವೆ. ಅವೆಲ್ಲ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಅದನ್ನು ಕುರಿಗಳು ಕಾಯ್ಕೊಳ್ಳಿ. ನೋಡಿದ್ರಾ? ಇದೇ ಮೊನ್ನೆ ನಮ್ಮ ಶಿಕಾರಿಪುರದಲ್ಲಿ ಕಾರ್ ಹೊಡಿತಲ್ಲ ಅದೇ ಕುರಿ ಕಟ್ಕೊಳ್ರಿ ಅಂತಂದು ನಾನು ಭಾಳ ಜನ ಕೇಳಿದ್ದೆ. ಯಾರು ಕಟ್ಗಳಿಲ್ಲ. ಶಿಕಾರಿಪುರದಾಗ ಏನು ಕಾರ್ ಹೊಡಿತಲ್ಲ ಕಡ್ಲ, ಭಾಳ ಜನ ಕೇಳಿದ್ದೆ ಕಟ್ಕೊಳ್ರಪ್ಪ ಅಂತಂದು. ಯಾರು ಕಟ್ಗಳಿಲ್ಲ. ಕಾರ್ ಹೊಡಿತದು. ನಮಗೂ ಖುಷಿ ಆಯ್ತು. ಹಿಂಗೆ ಒಳ್ಳೊಳ್ಳೆ ಕುರಿಗಳು ಇರ್ತಾವೆ. ಕಾಯ್ದುಬಿಟ್ಟು ಕಟ್ಕೊಂಡು ಕಣ ಮಾಡ್ಕೊಳ್ರಿ. ಇಷ್ಟಂತ ಹೇಳಬಲ್ಲೆ. ದಯವಿಟ್ಟು ನನ್ನ ಮಾತುಗಳಿಂದ ಯಾರಿಗಾದ್ರೂ ಬೇಜಾರಿದ್ರೆ ಕ್ಷಮೆ ಇರಲಿ.
ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.